ಅವೆಲ್ಲ ಇಂಡಿಯಾ ಅಂತೇಳಿ INDI ಅಲಯನ್ಸ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಒಂದು 130 ವರ್ಷನ 140 ವರ್ಷ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ 1885 ಸ್ಥಾಪನೆ ಆಗಿತ್ತು. 1885 ಸ್ಥಾಪನೆ ಆಗಿದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಾದೇಶಿಕ ಪಕ್ಷಗಳನ್ನ ಬೇಡಿಕೊಂಡು ಉತ್ತರ ಪ್ರದೇಶದಲ್ಲಿ 17 ಸೀಟು, ಪಂಜಾಬಲ್ಲಿ 3 ಸೀಟು, ಒಂದು ಡೆಲ್ಲಿಯಲ್ಲಿ 3 ಸೀಟು, ಪಂಜಾಬಲ್ಲಿ 1 ಸೀಟು. ಅಂದರೆ ಅವ್ರನ್ನ ಅದು ಏನೋ ಅಂತಾರಲ್ಲ, ಭಿಕ್ಷೆ ಬಿಡೋ ಥರ ಆಗಿದೆ ಅವ್ರ ಪರಿಸ್ಥಿತಿ. ಅಂದರೆ ನಮಗೆ ಅಲಯನ್ಸ್ ಮಾಡ್ಕೊಳ್ಳಿ, ನಮ್ಮ ಜೊತೆಗೆ ನೀವು ಬನ್ನಿ ಅಂತೇಳಿ. ಅಂದರೆ ಒಬ್ಬರೇ ಒಬ್ಬರು ಒಂದೇ ಕಾಂಗ್ರೆಸ್ ಪಾರ್ಟಿ BJPನ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಭಾರತೀಯ ಜನತಾ ಪಾರ್ಟಿ ಅಷ್ಟು ಬಲೀಯವಾಗಿ ಭಾರತ ದೇಶದಲ್ಲಿ ಬೆಳೆದಿದೆ. ಹಾಗಾಗಿ ಅವರ ಒಂದು ಮುಂದಿನ ದಿನಗಳಲ್ಲಿ ಕೂಡ ಅವರು 100 INDIA ಅಂತ ಏನು ಇಟ್ಕೊಂಡಿದ್ದಾರೋ 100 ಕೂಡ ದಾಟಲ್ಲ ಅವರು. ಆ ಮಟ್ಟಕ್ಕೆ ಅವ್ರ ಪರಿಸ್ಥಿತಿ ಆಗುತ್ತೆ ಅಂತೇಳಿ ಒಂದು ಭಾವನೆಯಿಂದ. ಇಲ್ಲ, ಆ ಪಕ್ಷದಲ್ಲಿ ವಿರೋಧ ಇದೆ, ನಮ್ಮದು ವಿರೋಧ ಇದೆ. ಯಾಕೆ ಅಂತಂದರೆ ನನಗೆ ಬಂದು ಕೇಳಿಲ್ಲ, ನೀವು ಏನು ಯಾವ ಜಾತಿ ಏನು ಇದು ಅಂತ ನಮ್ಮನ್ನೇ ಕೇಳಿಲ್ಲ. ಮತ್ತು ಅದು ಹೆಂಗೆ ರಿಪೋರ್ಟ್ ತಯಾರಾಗಿದೆಯೋ ಅದು ದೇವರಿಗೆ ಗೊತ್ತು. ಹಂಗಾಗಿ ಅದು ನನಗೆ ತಿಳಿದಷ್ಟಕ್ಕೆ ಅವೈಜ್ಞಾನಿಕವಾಗಿ ಮಾಡಿದ್ದಾರಂತ ಅನಿಸುತ್ತೆ. ಅದನ್ನು ತಿರಸ್ಕರಿಸಿ ಅದೇ ಥರ ಕಾಣಿಸ್ತಾ ಇದೆ ನೋಡ್ತಾ ಇದ್ದರೆ. ಈಗ ಅವರು ಮಿನಿಸ್ಟರ್ಸ್ ಹೇಳ್ತಾ ಇದ್ದಾರೆ, ನಮಗೆ ಬಂದು ಕೇಳಿಲ್ಲ ಅವರು ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ, ಎಲ್ಲರೂ ಆಗಲಿ, ಪ್ರತಿಯೊಬ್ಬರು ಕೂಡ ಆ ಥರ ಹೇಳ್ತಾ ಇದ್ದಾರೆ. ಅದನ್ನು ಮತ್ತು ವೈಜ್ಞಾನಿಕವಾಗಿ ಮಾಡಿ ಅದನ್ನು ಮಾಡಿದ್ರೆ ಒಳ್ಳೆಯದಾಗಲಿ. ಎಲ್ಲರೂ ವಿರೋಧ ಇಟ್ಕೊಂಡು ಮತ್ತು ಅದನ್ನು ಕ್ಯಾಬಿನೆಟಲ್ಲೇ ವಿರೋಧ ಇಟ್ಕೊಂಡು ಅದನ್ನು ಮಾಡ್ತೀವಿ ಅಂತಂದರೆ ಅದು ಎಲ್ಲ ಒಂದು, ನಾನೇನು ಮಾತಾಡಲಿಲ್ಲ. ಅವ್ರು ಆತ್ಮಸಾಕ್ಷಿ ಆಗಿ ಓಟ್ ಹಾಕಿದ್ದೀವಿ ಅಂತ ಹೇಳಿದಾರಲ್ಲ, ಮತ್ತು ನಮಗೆ ಅದು ಆತ್ಮಸಾಕ್ಷಿ ನಮ್ಗೆ ಗೊತ್ತಾಗಲ್ಲ ಸರ್. ಆತ್ಮ ಒಳಗಿರುತ್ತೆ, ನಮ್ಗೆ ಗೊತ್ತಾಗಲ್ಲ, ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆತ್ಮನ. ಆತ್ಮಸಾಕ್ಷಿ ಅಂತ ಅಲ್ಲ, ಆತ್ಮಸಾಕ್ಷಿ ಗೊತ್ತಾಗಲ್ಲ ಸರ್, ಆತ್ಮ ಒಳಗಿರುತ್ತೆ, ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ನಾನು ಬಂದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ ಆಗಲಿ, ಅವರು ಕರ್ಕೊಂಬಂದ್ಬಿಡ್ತೀವಿ ಕೈ ಇಟ್ಕೊಂಡು ಅಂತೇಳಿ ನಾವು ಹೇಳಿಲ್ಲ ಸರ್. ಅವರು ವೈಯಕ್ತಿಕವಾಗಿ ಏನು ಮಾಡ್ತಾರೋ ಅದನ್ನ ಅವ್ರಿಷ್ಟ, ನಮಗೇನಿಲ್ಲ. ಬಂದ್ರೆ ಒಳ್ಳೇದಾಗುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಅಂತ ಹೇಳಿದ್ದೆ, ಈಗಲೂ ಅದೇ ಹೇಳ್ತೀನಿ ನಾನು. PP ಪಕ್ಷ ಇದೆ, ಸ್ವತಂತ್ರರು, ಅವ್ರು ಏನು ಹೇಳಿಕೆ ಕೊಡ್ತಾರೋ ಅವ್ರಿಷ್ಟ ಆಗಲಿ, ನಾವೇನು ಹೇಳಲಿಕ್ಕೆ ಬರಲ್ಲ. ಬಟ್ ನಾವಂತೂ ನಿಷ್ಠಾವಂತರಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀವಿ, ಪಾರ್ಟಿ ಸಲುವಾಗಿ ದುಡಿತೀವಿ, ಸಾಯೋವರೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀವಿ. ಸರ್, ಒಂದು ವಿಚಾರ, ಏನು ರಾಜ್ಯಸಭಾ ಚುನಾವಣೆ ನಡೆದಿದ್ದೇನೋ, ನಮ್ಮ ದೇಶದ ಮೇಲೆ ಗೌರವ ಇದ್ದವರಾದರೆ ಯಾರನ್ನ ಆಗಲಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರನ್ನ ಕೂಗಿದ್ರು ಕೂಡ ಅವ್ರನ್ನ ಕಪಾಳಕ್ಕೆ ಬಿಟ್ಟು ಆ ಥರ ಹೇಳಬಾರ್ದು. ನಾವು ಈ ದೇಶದಲ್ಲಿದ್ದೀವಿ, ಈ ದೇಶದ ಊಟ ಮಾಡ್ತಾ ಇದ್ದೀವಿ, ಈ ದೇಶದ ನೀರು ಕುಡಿತಾ ಇದ್ದೀವಿ ಅಂತೇಳಿ ಹೇಳಿ ಅವ್ರನ್ನ ಬಾಯಿ ಮುಚ್ಚಬೇಕಾಯಿತು. ಅಂಥದ್ದು ಬಿಟ್ಟು ಪತ್ರಕರ್ತರು ಏನೋ ಕೇಳಲಿಕ್ಕೆ ಹೋದರೆ ಅವ್ರನ್ನ ಅಂದರೆ ಒಂಥರ ನೆಗ್ಲೆಕ್ಟ್ ಆಗಿ ಹೋಗೋ ಅಂತೇಳಿ ಹೇಳೋದು ಯಾವ ಮಟ್ಟಕ್ಕೆ ಸರಿ ಅನ್ನೋದನ್ನು ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಆತ ಮಾಡಿದ್ದಂತೂ ಬಹಳ ತಪ್ಪು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೀಗಾಗಿ ನಮ್ಮ ಕೇಂದ್ರ ಸರ್ಕಾರ ಇದಕ್ಕಿಂತ ಮುಂಚೆ ಏನು ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಎಷ್ಟು ಕೊಟ್ಟಿತ್ತು ಹಣ, ಅದಕ್ಕಿಂತ ಡಬಲ್ ತ್ರಿಬಲ್ ಕೊಟ್ಟರೆ ಕೂಡ ಇವರಿಗೆ ಇನ್ನೂ ಸಾಕಾಗಿಲ್ಲ, ಇನ್ನೂ ಬೇಕು ಅನ್ನೋದು. ಯಾಕೆ ಅಂತಂದರೆ ಈ ಏನು ಉಚಿತವಾಗಿ ಕೊಡ್ತಾ ಇದ್ದಾರೋ ಭಾಗ್ಯಗಳು, ಅವಕ್ಕೆ ರೊಕ್ಕ ಇಲ್ಲ ಇವ್ರ ಹತ್ರ. ಹಂಗಾಗಿ ಕೇಂದ್ರ ಸರ್ಕಾರ ಕೊಟ್ಟರೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಅದು. ಹಂಗಾಗಿ ಇವರೆಲ್ಲ ಈ ಥರ ಬೊಟ್ಟು ತೋರಿಸಿ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ತಪ್ಪು ಮಾಹಿತಿನ ಜನರಿಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಅನುಭವಿಸ್ತಾ ಇದ್ದಾರೆ. ಈಗ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳ್ತಾರೆ, ಆಯಿತು. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಂದರೆ ದೇಶದ ಹಕ್ಕು ಎಲ್ಲಿ ಹೋಗುತ್ತೆ ಅಂತ, ದೇಶದ ಸುಭದ್ರತೆ ಏನಾಗಬೇಕು, ದೇಶದ ಎಲ್ಲ ವ್ಯವಸ್ಥೆಗಳಲ್ಲಿ ಆಗಲಿ, ನ್ಯಾಷನಲ್ ಹೈವೇಸ್ ಡೆವಲಪ್ಮೆಂಟ್ ಆಗಿರ್ಬೋದು,